ಮಹಾರಾಷ್ಟ್ರದ ಮುಖ್ಯಮಂತ್ರಿಯಾಗಿ ದೇವೇಂದ್ರ ಫಡ್ನವೀಸ್ ಅವರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದರು. ಈಗಾಗಲೇ ಫಡ್ನವೀಸ್ 2 ಬಾರಿ ಸಿಎಂ ಆಗಿ ಒಮ್ಮೆ ಪಕ್ಷದ ಅಧ್ಯಕ್ಷರಾಗಿ ಕಾರ್ಯವನ್ನ ನಿರ್ವಹಿಸಿದ್ದಾರೆ. ಈಗ ಸಾಕಷ್ಟು ರಾಜಕೀಯ ಸವಾಲುಗಳನ್ನು ಎದುರಿಸಬೇಕಾಗಿದೆ. ಫಡ್ನವೀಸ್ಗೆ ಮುಂದಿರುವಂತ ರಾಜಕೀಯ ಸವಾಲುಗಳು ಯಾವ್ದು? ಫಡ್ನವೀಸ್ ಅವರು ಇದರ ಜೊತೆಗೆ ಮಿತ್ರ ಪಕ್ಷಗಳಾಗಿರುವಂತ ಶಿವಸೇನೆ ಶಿಂದೆ ಬಣ ಮತ್ತು ಎನ್ಸಿಪಿ ಅಜಿತ್ ಪವಾರ್ ಬಣವನ್ನ ಯಾವ ರೀತಿಯಾಗಿ ಜೊತೆಗೆ ಕರ್ಕೊಂಡು ಹೋಗ್ತಾರೆ ಅನ್ನುವಂಥದ್ದೇ ಈಗಿರುವಂತ ಯಕ್ಷ ಪ್ರಶ್ನೆ. मेरा पानी उतरता देख मेरे किनारे पर घर मत बसा लेना, मैं समंदर हूं, लौट कर वापस आऊंगा. ದಡದಲ್ಲಿ ಮನೆ ಕಟ್ಟೋಕೆ ಹೋಗಬೇಡಿ, ನಾನು ಸಮುದ್ರ ಇದ್ದ ಹಾಗೆ ಮುಂದೊಂದು ದಿನ ಬಂದೇ ಬರ್ತೇನೆ. ಕೇಳಿಸ್ಕೊಂಡ್ರಲ್ಲ, ದೇವೇಂದ್ರ ಫಡ್ನವೀಸ್ ಅವತ್ತು ಈ ಮಾತು ಹೇಳಿದಾಗ ಕೆಲವರು ನಕ್ಕಿದ್ದರು, ಇನ್ನು ಕೆಲವರು ಫಡ್ನವೀಸ್ ಏನೋ ಹೇಳಿದ್ರು ಅಂತ ಕೇಳಿ ಸುಮ್ಮನಾಗಿದ್ರು. ಆದ್ರೆ ಇವಾಗ ಅವರು ಹೇಳಿದಂತೆ ಮತ್ತೆ ಬಂದಿದ್ದಾರೆ. ಥೇಟ್ ಸಮುದ್ರದ ದೈತ್ಯ ಅಲೆಯಂತೆ ಬಂದಿರೋ ಫಡ್ನವೀಸ್ ಹಿಂದಿನ ಚುನಾವಣೆಯಲ್ಲಿ ಎಲ್ಲ ಪಕ್ಷಗಳನ್ನ ಧೂಳಿಪಟ ಮಾಡಿ ಏಕನಾಥ್ ಶಿಂಧೆ ಅಜಿತ್ ಪವಾರ್ ಜೊತೆ ಸೇರಿ ಸರ್ಕಾರ ರಚಿಸಿದ್ದಾರೆ. ಅವರು ಅಂದು ಕೈಗೊಂಡಿದ್ದ ಶಪಥ ಈಗ ಈಡೇರಿದೆ. ಅಂದಹಾಗೆ 2019ರಲ್ಲಿ ದೇವೇಂದ್ರ ಫಡ್ನವೀಸ್ ಈ ಮಾತನ್ನ ಮಹಾರಾಷ್ಟ್ರ ವಿಧಾನಸಭೆಯಲ್ಲಿ ಹೇಳಿದ್ರು. ಈಗ ಅವರು ಸಿಎಂ ಆಗಿ ಅಧಿಕಾರ ಸ್ವೀಕರಿಸ್ತಾ ಇದ್ದಂತೆ ಫಡ್ನವೀಸ್ ಹೇಳಿರೋ ಮಾತು ಸಖತ್ ವೈರಲ್ ಆಗ್ತಿದೆ. ಫಡ್ನವೀಸ್ ಶಪಥ ಸಕ್ಸಸ್, ಸಿಎಂ ಆಗಿ ಪ್ರಮಾಣ ವಚನ. 3ನೇ ಬಾರಿ ಸಿಎಂ ಆಗಿ ಅಧಿಕಾರ ಸ್ವೀಕರಿಸಿದ ದೇವೇಂದ್ರ ಅಧಿಕಾರದ ಆಸೆಗೆ ಸಿಎಂ ಹುದ್ದೆಗೆ ಕಲ್ಲು ಹಾಕಿದ್ದ ಉದ್ಧವ್ಗೆ ತಿರುಗೇಟು. ದೇವೇಂದ್ರ ಫಡ್ನವೀಸ್ ಅವತ್ತು ಸುಮ್ಮನೆ ಶಪಥ ಮಾಡಿರಲಿಲ್ಲ, ವಾರ್ನಿಂಗ್ ಕೂಡ ಕೊಟ್ಟಿದ್ರು. ಅದು ಯಾರ ವಿರುದ್ಧ ಗೊತ್ತಾ? ಸಿಎಂ ಕುರ್ಚಿಗಾಗಿ ಬಿಜೆಪಿ ಜೊತೆಗೆ ಸಂಬಂಧ ಮುರಿದುಕೊಂಡಿದ್ದ ಉದ್ಧವ್ ಠಾಕ್ರೆ ವಿರುದ್ಧ. ಹೌದು, ಅದು 2019 ಡಿಸೆಂಬರ್ ಸಮಯ. ಎಲ್ಲರೂ ಬಿಜೆಪಿಯ ದೇವೇಂದ್ರ ಫಡ್ನವೀಸ್ ಮತ್ತೊಮ್ಮೆ ಮಹಾರಾಷ್ಟ್ರ ಸಿಎಂ ಆಗ್ತಾರೆ ಎಂದು ಭಾವಿಸಿದ್ರು. ಆದರೆ ತಮ್ಮ ಜೊತೆಗಿದ್ದ ಉದ್ಧವ್ ಠಾಕ್ರೆ ಕಾಂಗ್ರೆಸ್ ಜೊತೆಗೆ ಸೇರ್ಕೊಂಡ್ರು. ಅಜಿತ್ ಪವಾರ್ ಜೊತೆಗೆ ಸೇರಿ ಫಡ್ನವೀಸ್ ಸರ್ಕಾರ ರಚಿಸಿದ್ರೂ ಕೂಡ ಕೇವಲ 5 ದಿನದಲ್ಲಿ ಆ ಸರ್ಕಾರವು ಉರುಳಿಬಿತ್ತು. ಆಗಲೇ ಈ ಶಪಥ ಮಾಡಿದ್ರು ಫಡ್ನವೀಸ್. ಈಗ ಶಪಥ ಈಡೇರಿಸಿಕೊಂಡಿದ್ದು ಉದ್ಧವ್ಗೆ ನೆಲೆಯೇ ಇಲ್ಲದಂತೆ ಮಾಡಿದ್ದಾರೆ ಫಡ್ನವೀಸ್. ಅವತ್ತು ಶಿವಸೇನೆಯ ನಡೆಯಿಂದ ಸಿಎಂ ಸ್ಥಾನದಿಂದ ವಂಚಿತರಾಗಿದ್ದ ದೇವೇಂದ್ರ ಫಡ್ನವೀಸ್ ಈಗ ಮತ್ತೊಮ್ಮೆ ಮಹಾರಾಷ್ಟ್ರದ ಸಿಎಂ ಆಗಿ ಅಧಿಕಾರ ಸ್ವೀಕರಿಸಿದ್ದಾರೆ. ವಿಧಾನಸಭಾ ಫಲಿತಾಂಶ ಬಂದು 2 ವಾರಗಳ ನಂತರ ಸರ್ಕಾರ ರಚನೆ. ಫಡ್ನವೀಸ್ಗೆ ಪ್ರಮಾಣ ವಚನ ಬೋಧಿಸಿದ ರಾಜ್ಯಪಾಲ ಸಿಪಿ ರಾಧಾಕೃಷ್ಣನ್. ಮಹಾರಾಷ್ಟ್ರ ವಿಧಾನಸಭಾ ಚುನಾವಣಾ ಫಲಿತಾಂಶ ಬಂದು ಬರೋಬ್ಬರಿ 2 ವಾರ ಆಗಿದೆ. ಈವರೆಗೆ ಯಾರು ಸಿಎಂ ಆಗಬೇಕು ಅನ್ನೋ ಗೊಂದಲ ಎಲ್ಲರನ್ನೂ ಕಾಡ್ತಾ ಇತ್ತು. ಗೊಂದಲಕ್ಕೆ ತೆರೆಬಿದ್ದಿದ್ದು ಮಹಾರಾಷ್ಟ್ರ ಸಿಎಂ ಆಗಿ ದೇವೇಂದ್ರ ಫಡ್ನವೀಸ್ ಅವರು ಗುರುವಾರ ಪ್ರಮಾಣ ವಚನ ಸ್ವೀಕರಿಸಿದ್ರು. देवेंद्र सरिता गंगाधरराव फडणवीस ईश्वर साक्ष शपथ घेतो की. ಗುರುವಾರ ಸಂಜೆ ದಕ್ಷಿಣ ಮುಂಬೈನ ಆಜಾದ್ ಮೈದಾನದಲ್ಲಿ ನಡೆದ ಅದ್ಧೂರಿ ಸಮಾರಂಭದಲ್ಲಿ ರಾಜ್ಯಪಾಲ ಸಿಪಿ ರಾಧಾಕೃಷ್ಣನ್ ಅವರು ದೇವೇಂದ್ರ ಫಡ್ನವೀಸ್ ಅವರಿಗೆ ಪ್ರಮಾಣ ವಚನ ಬೋಧಿಸಿದ್ರು. ಫಡ್ನವೀಸ್ ಸಿಎಂ ಆಗಿ ಪ್ರಮಾಣ ವಚನ ತೆಗೆದುಕೊಂಡ್ರೆ ಉಪಮುಖ್ಯಮಂತ್ರಿಗಳಾಗಿ ಏಕನಾಥ್ ಶಿಂಧೆ ಹಾಗೂ ಅಜಿತ್ ಪವಾರ್ ಅವರು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ईश्वर साक्ष शपथ घेतो की कायद्याद्वारे स्थापित झाले आहे अशा भारताच्या संविधानाबद्दल मी खरी श्रद्धा व निष्ठा बाळगीन. मी भारताची सार्वभौमता व एकात्मता उन्नत राखीन. ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಪ್ರಧಾನಿ ಮೋದಿ, ಅಮಿತ್ ಶಾ ಹಾಜರು. ಬಾಲಿವುಡ್ ತಾರೆಯರಿಂದಲೂ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಮೆರುಗು. ದೇವೇಂದ್ರ ಫಡ್ನವೀಸ್ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೂಡ ಬಂದಿದ್ರು. ಇದರ ಜೊತೆಗೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಮತ್ತು ಎನ್ಡಿಎ ಆಡಳಿತವಿರುವ ರಾಜ್ಯಗಳ ಸಿಎಂಗಳು ಹಾಗೂ ಉಪಮುಖ್ಯಮಂತ್ರಿಗಳು, ಕೇಂದ್ರ ಸಚಿವರು, ಎನ್ಡಿಎ ನಾಯಕರು ಸೇರಿದಂತೆ ಹಲವು ನಾಯಕರು ಭಾಗವಹಿಸಿದ್ರು. ರಾಜಕಾರಣಿಗಳು ಮಾತ್ರ ಅಲ್ಲ, ಬಾಲಿವುಡ್ ನಟರಾದ ಶಾರುಖ್ ಖಾನ್, ಸಲ್ಮಾನ್ ಖಾನ್, ರಣಬೀರ್ ಕಪೂರ್ ಮತ್ತು ರಣವೀರ್ ಸಿಂಗ್, ಮಾಜಿ ಕ್ರಿಕೆಟಿಗ ಸಚಿನ್ ತೆಂಡೂಲ್ಕರ್ ಕೂಡ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಮೆರುಗು ತಂದ್ರು. ಗಣ್ಯರು, ಪಕ್ಷಗಳ ಕಾರ್ಯಕರ್ತರು ಹಾಗೂ ಜನಸಾಮಾನ್ಯರು ಸೇರಿ 40,000ಕ್ಕೂ ಹೆಚ್ಚು ಮಂದಿ ಪ್ರಮಾಣ ವಚನ ಕಾರ್ಯಕ್ರಮವನ್ನ ಕಣ್ತುಂಬಿಕೊಂಡರು. ನೂತನ ಸಿಎಂ ಫಡ್ನವೀಸ್ ಮುಂದಿದೆ ಸವಾಲುಗಳ ಸಮುದ್ರ. ಮಹಾರಾಷ್ಟ್ರದ ನೂತನ ಸಿಎಂ ಆಗಿರೋ ಫಡ್ನವೀಸ್ಗೆ ಏಕನಾಥ್ ಶಿಂಧೆ ಅವರನ್ನ ಸಂಭಾಳಿಸಿಕೊಂಡು ಹೋಗುವುದೇ ಒಂದು ಬಲುದೊಡ್ಡ ಸವಾಲು ಎಂಬ ಮಾತು ರಾಜಕೀಯ ವಲಯದಲ್ಲಿ ಕೇಳಿಬರುತ್ತಿದೆ. ಯಾಕೆಂದ್ರೆ ಈ ಹಿಂದೆ 2.5 ವರ್ಷದ ಅವಧಿಯಲ್ಲಿ ಶಿಂಧೆ ಸಿಎಂ ಆಗಿದ್ದಾಗ ಫಡ್ನವೀಸ್ ಮತ್ತು ಅಜಿತ್ ಪವಾರ್ಗೆ
ಕೆಲ ವಿಚಾರಗಳಲ್ಲಿ ಕಿರಿಕಿರಿಯಾಗಿತ್ತು. ಕೆಲ ಕಡತಗಳ ಸಹಿಗೆ ಆದ ವಿಳಂಬ ವಿಚಾರದಲ್ಲಿ ಫಡ್ನವೀಸ್ ಮತ್ತು ಅಜಿತ್ ಪವಾರ್ ಇಬ್ಬರೂ ಬೇಸತ್ತಿದ್ದರು. ಆದ್ದರಿಂದ ಈಗ ಶಿಂಧೆಯನ್ನ ಸಂಭಾಳಿಸೋದು ಫಡ್ನವೀಸ್ಗೆ ಸವಾಲಾಗಬಹುದು. ಆದರೆ ಈಗ ಸನ್ನಿವೇಶ ಬದಲಾಗಿದೆ. ಬಿಜೆಪಿಯೊಂದೇ 132 ಸೀಟು ಪಡೆಯುವ ಮೂಲಕ ಭರ್ಜರಿ ಗೆಲುವು ಸಾಧಿಸಿದೆ. ಅಜಿತ್ ಪವಾರ್ ಬೆಂಬಲವೂ ಇದೆ. ಶಿಂಧೆ ಅನಿವಾರ್ಯವೂ ಇಲ್ಲ ಎಂಬ ಸ್ಥಿತಿ ನಿರ್ಮಾಣವಾಗಿದೆ. ಆದರೆ ಮುಂದೇನಾಗುತ್ತೆ ಅಂತ ಈಗಲೇ ಹೇಳೋಕ್ಕಾಗಲ್ಲ. ಸರ್ಕಾರ ಹೇಗೆ ನಡೆಯುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ.